ಇನ್ನೂ ಒಂದಿಬ್ಬರು ಮಾತಾಡ್ತಾರ, ಮಾತಾಡಿ ಮೇಲೆ ಕೊಡ್ರಿ. ನಿಂದ್ರಿ ಜರ. ಈ ವರದಿ ಇವತ್ತೊಂದು ಬಲಗೈ ಸಮುದಾಯಕ್ಕೆ ಒಂದು ವಿಷಯ ಹಾಕೋ ಕಾರ್ಯಕ್ರಮ. ಇವತ್ತು ನಾಗಮೋಹನ್ ದಾಸ್ ಕೆಲಸ ಮಾಡಿದ್ದಾರೆ. ಈ ನಾಗಮೋಹನ್ ದಾಸ್ ಇವತ್ತೊಬ್ಬ RSS ಏಜೆಂಟ್, ಇವತ್ತು ಮನುವಾದಿ, ಇವತ್ತು ಎಡಬಲ, ಇವತ್ತು ಹೇಳಬಹುದು ದೇಶದಲ್ಲಿರುವಂತ ಎಲ್ಲ ಸಮಾಜ ಯಾರಿಗೂ ಎಡಬಲ ಅಂಬಲ್ಲ. ಒಂದು ತಾಯಿದ ಎರಡು ಮಕ್ಕಳಿದಂತ ಸಮಾಜಕ್ಕೆ ಇವತ್ತು ಒಡೆಯಂತ ಷಡ್ಯಂತ್ರ ಇವತ್ತು RSS ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಯಾರಾದ್ರೂ ರಕ್ತ ಇದ್ರೆ ಅದು ಮೊದಲು ನಾವು ಬಲಗೈ ಸಮಾಜದವರು ಇದ್ದೀವಿ, ಆಮೇಲೆ ನೀವೆಲ್ಲರೂ 101 ಜಾತಿ ಬರ್ತೀರಿ. ನಾವೇನು ಬೊಕ್ಕೋರಿಲ್ಲ, ಜಗ್ಗೋರಿಲ್ಲ. ನಿಮ್ಮ ಹಕ್ಕಿಗೆ ನಾವು ಎಲ್ಲೂ ವಿರೋಧ ಮಾಡಲ್ಲ. ನಿಮ್ಮ ಹಕ್ಕಿಗೆ ನಾವು ಎಲ್ಲೂ ವಿರೋಧ ಮಾಡಲ್ಲ. ಯಾವಾಗ ನಮ್ಮ ಹಕ್ಕು ಬರ್ತದ, ನಮ್ಮ ಹಕ್ಕು ಕಸ್ಕೊಳ್ಳಕ್ಕೆ ನಾವು ಯಾರಿಗೂ ಬಿಡಲ್ಲ. ನೀವು ಯಾರೇ ಇರ್ಲಿ, ನಾವು ಈ ಮುಖಾಂತರ ಹೇಳಕ್ ಬರ್ತೀವಿ. ನಾವು ಒಂದು ವಿಚಾರ ಮಾಡ್ತೀವಿ. ಇವತ್ತೇನು ಪ್ರವರ್ಗ ABC ಆಗಿದೆ. ಇವತ್ತು 6-6-5 ಅನುಪಾತ, ಇವತ್ತು 6-6 ಅನುಪಾತದ ಇವತ್ತು ರೋಸ್ಟರ್ ಸಿಸ್ಟಮ್ ಏನು ಪ್ರಾಬ್ಲಮ್ ಆಗ್ತಾ ಇದೆ. ಇವತ್ತು AP ಎರಡೇ ಪ್ರೋಗ್ರಾಮ್ ಮಾಡಿ ಇವತ್ತು C ಬಿಟ್ಬಿಡಿ. ಇವತ್ತು ಟಚಬಲ್ ಅಂತಿದೆ. AP ಇವತ್ತು ಪ್ರವರ್ಗ A, ಪ್ರವರ್ಗ P ಎರಡೂ ಮರ್ಚ್ ಮಾಡಿ A ಮಾಡಿ 12 ಇಡಿ. ನಾವು ಅದಕ್ಕೆ ಒಪ್ಲಕ್ ರೆಡಿ ಇದ್ದೇವೆ. ಅದನ್ನು ಬಿಟ್ಟು ನಮ್ಮ ಸಮಾಜ ಕನ್ಯೆ ಆಗ್ಲಕ್ಕೆ ನಾವು ಯಾರು ಸ್ವೀಕಾರ ಮಾಡಕ್ ರೆಡಿ ಇಲ್ಲ. ಅದೇ ರೀತಿ ಇವತ್ತು ಉಚ್ಚನಾಯಿಗಳು ಯಾರು ಭಾಸ್ಕರ್ ಪ್ರಸಾದ್ ಅರುಣ್ ಇದ್ದಾರೆ. ಇವತ್ತು ನೀವೆಲ್ಲ ಯಾರು ಏಜೆಂಟ್ ಇದ್ದೀರಿ ಅಂತ ದೇಶಕ್ಕೆಲ್ಲರಿಗೂ ಗೊತ್ತಿದೆ. ನೀವೆಲ್ಲ RSS ಏಜೆಂಟ್ಗಳಿದ್ದೀರಿ. ಇವತ್ತು BJP ನಾಳೆ ದಿವಸ ನಿಮಗೆಲ್ಲ ಟಿಕೆಟ್ ಕೊಡ್ತಾರಂತ ನಿಮ್ಮ ಆಸೆದಾಗ ಇದ್ದೀರಿ. ನಿಮಗೆ BJPದವರು ಹಿಂದೂ ಫುಟ್ಬಾಲ್ ಕೂಡ್ಸ್ಯಾರ. ಇವತ್ತು ಅರುಣ್ ಕುಮಾರ್ ಇವತ್ತು ನಮ್ಮ ಸಮಾಜ ಬಗ್ಗೆ ನೀವು ಕೀಳಾಗಿ ಮಾತಾಡ್ತಾ ಇದ್ದೀವಿ. ಇವತ್ತು SC ಮಹದೇವಪ್ಪ ಇವತ್ತು ಪ್ರಿಯಾಂಕರ್ಗೆ ಇವತ್ತು G ಪರಮೇಶ್ವರ್ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿ ಇವತ್ತು ನೀವು ಅವ್ರ ಬಗ್ಗೆ ಕೆಟ್ಟ ಪದ ಯೂಸ್ ಮಾಡ್ತಿದ್ರಿ. ನಾವೇನು ಬೊಕ್ಕರಿಲ್ಲ ಮಿಸ್ಟರ್ ಭಾಸ್ಕರ್ ಪ್ರಸಾದ್ ಅರುಣ್ ಕುಮಾರ್. ಇವತ್ತು ನಮ್ಮ ಸಮಾಜ ನೀ ಏನ್ ಹೇಳ್ತಾ ಇದ್ದಿ, ನಿನ್ ತೊಳಿ ಮಜ್ಬೂತಾವ ಅಂತ. ನೀನು ಒಂದ್ ತೊಡಿ ನಮ್ ಲಕ್ಷಾಂತರ ತೊಡಿಗಳು ಮಜ್ಬೂತಾವ ನಮ್ಮಲ್ವಿ. ನೀ ಏನ್ ತಿಳಿಯತ್ತಿದಲ್ಲ ಸಮಾಜ ಯಾವಾಗ ಇವತ್ತು ಬಲಗೈ ಸಮಾಜ ಇವತ್ತು ಬಾಬಾ ಸಾಹೇಬ್ ಬಗ್ಗೆದಾಗ ಇವತ್ತು ಒಳ್ಳೇದಾಗಲಿ ಕೆಟ್ಟದಾಗಲಿ ಇವತ್ತು ಎಲ್ಲಾದ್ರೂ ಬಂದು ಫಸ್ಟ್ ನಿಂತು ಹೋರಾಟ ಮಾಡ್ತದಂದ್ರೆ ಅದು ಬಲಗೈ ಸಮಾಜ. ಅದನ್ನು ಬಿಟ್ಟು ಇವತ್ತು ರಿಸರ್ವೇಶನ್ 101 ಕಾಸ್ಟ್ ಬೇಕಾದ್ರಾಗ ಬಾಬಾ ಸಾಹೇಬ್ ಬೇಕು. ಎಷ್ಟು ಮನೆ ಬಾಬಾ ಸಾಹೇಬ್ ಫೋಟೋ ಇಟ್ಟಿರಪ್ಪ, ಎಷ್ಟು ಜನ ಬಾಬಾ ಸಾಹೇಬ್ ನೆನೆಸ್ತೀರಿ? ಯಾರು ಇಲ್ಲ. ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನ ಬೇಕಾಗಿದೆ, ಬಾಬಾ ಸಾಹೇಬ್ ಬೇಕಾಗಿಲ್ಲ ನಿಮ್ಗೆ. ಇವತ್ತೊಬ್ರು ನಾಲಾಯಕವ ಯಾವ ಭಾಸ್ಕರ್ ಪ್ರಸಾದ್ ಚಪ್ಲಿ ಹಿಡ್ಕೋತಾರೆ ಎದಿಗೆ. ಚಪ್ಲಿ ನಿಂತೀವಿ ಧ್ವಜ ಇದೆ ಅಂತ ನಾಚಿಕೆ ಇಲ್ಲ ನಿನಗೆ? ಇವತ್ತು ಚಪ್ಲಿ ಹುಡುಕುವ ಟೈಮ್ನ ನೀನು ಕೊಳ್ಳಾಗ ಯಾವ ಧ್ವಜ ಇತ್ತು? ಭಾಸ್ಕರ್ ಇವತ್ತು ಸಮಾಜ ಒಡೆಯಂತ ಕೆಲಸ ನಿನ್ನಂತ ನಾಲ್ಕು ನೀಚ ವ್ಯಕ್ತಿ ಮಾಡ್ತಾ ಇದ್ದಾನೆ. ನೀ ಸಮಾಜ ಒಡೆಯಂತ ಕೆಲಸ ಮಾಡ್ತಾ ಇದ್ದೀವಿ ಹೊರತು ಎಡಬಲ ಸಮಾಜ ಇವತ್ತು ದಲಿತ ಸಮಾಜದಾಗ ಎಲ್ಲಕ್ಕ ಸ್ಟ್ರಾಂಗ್ ಸಮಾಜ ಅಂದ್ರೆ ಎಡಬಲ ಸಮಾಜ. ಇವತ್ತು ಇವೆರಡು ಸಮಾಜ ಒಡೆಯಂತ ಕೆಲಸ ನೀವು ಮಾಡ್ತಾ ಇದ್ದೀನಿ ನಾಲ್ಕು. ಇವತ್ತು ನಿಮ್ಮ ಮುಂದಿನ ದಿನಗಳಲ್ಲಿ ಎಡಬಲ ಇವೆರಡು ಸಮಾಜ ನಿನಗೆ ಇವತ್ತು ತಕ್ಕ ಪಾಠ ಕಲಿಸ್ತೀವಿ ಮುಂದಿನ ದಿನಗಳಂತೇಳಿ ನಾ ಹೇಳಕ್ ಇಷ್ಟಪಡ್ತೀನಿ. ಜೈ ಭೀಮ್. ವರ್ಗ ಆಗ್ಬಾರ್ದು, ನೀವು ಭಿಕ್ಷೆ ಬೇಡುವ ವರ್ಗ ಆಗ್ಬೇಕು. ದಿನ ಪ್ರತಿ ಕ್ಷಣ ಒಂದಿಲ್ಲ ಒಂದು ಸಮಸ್ಯೆಗಳು ನಮ್ಮ ಸಮುದಾಯಕ್ಕೆ ಬರ್ತಾವ. ಮತ್ತೆ ಎಲ್ಲ ಫೇಸ್ ಮಾಡ್ಕೋತ ಮತ್ತೆ ಎಲೆಕ್ಷನ್ ಬಂದಾಗ ಎಲ್ಲ ಮರಿತೇವು. ಮತ್ತೆ ಯಾರನ್ನ ಅನ್ಯಾಯ ಮಾಡ್ರೆ ಅವರಿಗೆ ಓಟ್ ಹಾಕ್ತೇವೆ. ಆದ್ರೆ ಇವತ್ತು ಈ ಹೋರಾಟಗಳು ಮಾಡಬೇಕಾದ್ರ ಎಷ್ಟು ಅನ್ಯಾಯಗಳು ಎಷ್ಟು ನೋವುಗಳು ಅವ ಅನ್ನೋದು ತಿಳ್ಕೋಬೇಕು. ಇವತ್ತೆಲ್ಲರಿಗೂ ಗೊತ್ತದ ಸಮಾಜಕ್ಕೆ ನಮ್ಮ ಮಕ್ಕಳಿಗೆ ಇದಕ್ಕಿಂತ ದೊಡ್ಡ ಗಂಡಂತರ ಯಾವುದು ಬರಲ್ಲ. ಆದ್ರೆ ಇವತ್ತೆಲ್ಲರೂ ತಮ್ಮ ಮನ್ಯಾಗ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ವಿ. ಚಾಲೆಂಜು ಖಾಲಿ ಭಾಷಣದಾಗ ಮಾಡ್ತಾ ಇದ್ವಿ. ಕೆಲಸ ಮಾತ್ರ ನಮ್ದು 0. ಕೆಲಸ ಯಾರು ಮಾಡ್ತಾ ಇಲ್ಲ. ಇವತ್ತು ಚಿಕ್ಕಪೇಟೆ ತಾಯಂದ್ರಿಗೆ ಜೋರಾದ ಚಪ್ಪಾಳೆ ತಟ್ಟಬೇಕು. ಅವ್ರು ಸ್ವತಃ ಊರಿಗೂರು ನಡ್ಕೊತಾ ತಮಟೆ ಬಾರಿಸ್ಕೊಂಡು 20 ತಮಟೆಗಳು ತಗೊಂಡ್ಬರ್ತಾರ.
ಬೀದರ್ ದಕ್ಷಿಣದವ್ರು ಮೀಟಿಂಗ್ ಮಾಡ್ತಾರ, ಬಾಲ್ಕಿದವ್ರು ಮೀಟಿಂಗ್ ಮಾಡ್ತಾರ, ಬಸವ ಕಲ್ಯಾಣದವ್ರು ಮೀಟಿಂಗ್ ಮಾಡ್ತಾರ. ನಮ್ಮ ಬೀದರ್ ನಗರದವರು 1 2 ಲಕ್ಷ ಮಂದಿ ನಾವೇ ಇದ್ದೇವೆ. ಹುಮ್ನಾಬಾದವ್ರು ಬಂದಾರ, ಬಸವ ಕಲ್ಯಾಣದವ್ರು ಬಂದಾರ. ಇವತ್ತು ಬಾಲ್ಕಿದಾಗ ಮಾದರಿ ಕಾರ್ಯಕ್ರಮ ಆಗ್ತದ, ಹುಮ್ನಾಬಾದಾಗ ಮಾದರಿ ಕಾರ್ಯಕ್ರಮ ಆಯ್ತದ. ನಮ್ಮವ್ರ ಅಣ್ಣ ತಮ್ಮರು ಮೆಸೇಜ್ ಮಾಡಿ ಎಲ್ಲ ಕಾರ್ಯಕ್ರಮ ಮಾಡಿ ಮುಗಿಸಿದ, ಏನೂ ಜೊರತ್ತಿಲ್ಲ ಅಂತ ಹೇಳ್ತಾರ. ಅರೇ ತಂದಿ, ಇವತ್ತಿನ್ನ ಅಲ್ಲಿ ಆಗದ ಮೇಲ ಇನ್ನ ಬಗೆಹರಿದಿಲ್ಲ. ಒಂದ್ ವೇಳೆ ನಮಗೆ ನ್ಯಾಯ ಸಿಗಲ್ ಹೋಯ್ತಂದ್ರ ಏನು ಬಾಬಾ ಸಾಹೇಬ್ರಿಗೆ ಜೀವಂತ ಇದ್ದಾಗ ಅನ್ಯಾಯ ಮಾಡದ ಕಾಂಗ್ರೆಸ್ ಪಾರ್ಟಿಗೆ ಈ ಖಾಲಿ ನಿನ್ನ ಪಾಠ ಕಲಿಸ್ತೇವೆ ಅನ್ನೋದು ಮರ್ತು ಬಿಡ್ತೇವೆ. ನೀ ಒಂದ್ ವೇಳೆ ನಮಗೆ ಅನ್ಯಾಯ ಮಾಡಿದೆ ಅಂದ್ರ ಬಿಜೆಪಿ ಕಾಂಗ್ರೆಸ್ಗಳಿಗೆ ಮಾಯ ಮಾಡ್ತೇವೆ ಅಂತ ಯಾವಾಗ ಶಪಥ ತಗೊಂಡ್ರಿ ಅಲ್ಲಿ ತನಕ ನಮಗೆ ನ್ಯಾಯ ಸಿಗಲ್ಲ. ಮುಂದೆ ನಮ್ಮ ಮಕ್ಕಳಿಗೆ, ನಮ್ಮ ಮರಿ ಮೊಮ್ಮಕ್ಕಳಿಗೆ ಬಹಳ ಕಷ್ಟ ದಿನಗಳವ. ಬಾಬಾ ಸಾಹೇಬ್ರ ಸಂವಿಧಾನ ನಮ್ಮ ಸಲಹೆ ಬರ್ದಾರ ಅಂತೇಳಿ ನಾವು ಕುಣ್ಕೋದ್ ಚಿಡ್ಕೋದ್ 14 ಏಪ್ರಿಲ್ದಾಗ ಕುಣಿತೇವೆ. 6 ಡಿಸೆಂಬರ್ ದಿನ ಥೋಡೆ ಹತ್ತಾಗಿ ಮಾಡ್ತೇವೆ, ಉಪವಾಸ ಇರ್ತೇವೆ ಒಂದಿನ. ಅದ್ರ ಬಾದ್ 2 ದಿನ ಬಿಟ್ಟು ಪೂರಾ ದಿನಗಳೆಲ್ಲ ನಮ್ಮ ಕೆಲಸ 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 ಕೆಲಸ. ಅದ್ರ ಯಾವ ರೀತಿ ಸಮಾಜ ಯಾವ ಕಡೆ ಹೋಗ್ಲತ್ತ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ಬೇಕಾಗ್ಯದ. ನಮ್ಮ ನಾಯಕರು ಯಾರು ಬೆನ್ನಿಗೆ ನಾವು ಹೋಗ್ಬೇಕಾಗ್ಯದ, ಯಾರು ಒಳ್ಳೆ ದಾರಿ ತೋರಿಸ್ತಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡು ನಾವು ಹೋರಾಟ ಮಾಡ್ಬೇಕಾಗ್ಯದ. ಹಾಗಾಗಿ 25 ತಾರೀಕಿಗೆ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವ್ರ ನೇತೃತ್ವದಾಗಿ ಬೆಂಗಳೂರಿನಲ್ಲಿ ಹೋರಾಟ ಇದೆ. ನಾವೆಲ್ಲರೂ ಹೆಂಗ್ ದಿಲ್ಲಿಗೆ ಮೊನ್ನೆ ಎಲ್ಲರೂ ನಿಮ್ಮ ರೊಕ್ಕ ಹಾಕೊಂಡು ಹೋಗಿರಿ. ಇವತ್ತು ಇದೊಂದು ನಾವು ಯಾರ್ದವ್ರು ರೊಕ್ಕ ಹಾಕೊಂಡು ಬೆಂಗಳೂರಿಗೆ ಹೋಗಿ ಹೋರಾಟ ಯಶಸ್ವಿ ಮಾಡೋಣ ಅಂತ ಹೇಳ್ತಾ ಇವತ್ತೇನು ಬಂದಿರಿ ತಮ್ಮೆಲ್ಲರಿಗೆ ಜೈ ಭೀಮ್ ಒಂದನೇ ಹೇಳಿ ನನ್ನ ಮಾತಿಗೆ ವಿರಾಮತ್ರಿ. ನಮೋ ಬುದ್ಧಾಯ, ಜೈ ಭೀಮ್, ಜೈ ಸಂವಿಧಾನ.